ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾಲನ್ಗೆ ಸ್ವಾಗತ. ಸ್ನೇಹಿತರೆ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಊರು ಮಣಿಂಗನಹಳ್ಳಿಯಲ್ಲಿ ಒಂದು ದೀಪೋತ್ಸವ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ಹಮ್ಮಿಕೊಂಡಿದ್ರು. ಊರ್ ಜನ, ಗ್ರಾಮಸ್ಥರು ಮತ್ತೆ ಊರಿನ ಮುಖ್ಯಸ್ಥರು ಎಲ್ಲಾರು ಸೇರ್ಕೊಂಡು ತುಂಬಾ ಚೆನ್ನಾಗಿತ್ತು. ಅದ್ದೂರಿ ದೀಪೋತ್ಸವ ಅಂತಾನೆ ಹೇಳ್ಬೋದು. ಇದು 2ನೇ ವರ್ಷದ ದೀಪೋತ್ಸವ ಕಾರ್ಯಕ್ರಮ ಆಗಿತ್ತು. ನಾವೆಲ್ಲಾರು ಬೆಂಗಳೂರು ಕಡೆಯಿಂದ ಮತ್ತೆ ಊರಲ್ಲಿರೋರು ಪ್ರತಿಯೊಬ್ರು ಮಣಿಂಗನಹಳ್ಳಿ ಗ್ರಾಮದಲ್ಲಿ ಸೇರ್ಕೊಂಡಿದ್ವಿ. ಯಾವುದೇ ಒಂದು ಭೇದ ಭಾವ ಇಲ್ಲದೆ ಎಲ್ಲಾ ಒಗ್ಗಟ್ಟಾಗಿ ನಮ್ಮೂರ್ ಜನ ತುಂಬಾ ಚೆನ್ನಾಗಿ ಒಂದು ದೇವ್ರ ಕಾರ್ಯ, ದೇವ್ರ ಸೇವೆನ ಬಹಳ ಒಗ್ಗಟ್ಟಾಗಿ ಅಚ್ಚುಕಟ್ಟಾಗಿ ಒಂದು ಮಾಡ್ತಾರೆ. ಆಗ ಒಂದು ಪ್ರಸಾದ ವಿನಿಯೋಗ ಮಾಡ್ತಾರೆ. ಊರಲ್ಲಿ ಯಾರು ಒಲೆನೇ ಹಚ್ಚಲ್ಲ, ಆ ತರ ಒಂದು ಪ್ರಸಾದ ಕಾರ್ಯಕ್ರಮ ಮಾಡಿ ಬಂದಂತಹ ಒಂದು ಭಕ್ತಾದಿಗಳಿಗೆ ಬಹಳ ಒಂದು ಖುಷಿ ಪಡಿಸುವಂತ ಕಾರ್ಯಕ್ರಮ ನಮ್ಮ ಒಂದು ಗ್ರಾಮ ಮಣಿಂಗನಹಳ್ಳಿಲಿ ಸುಮಾರು ದಿವಸದಿಂದ ನಡ್ಕೊಂಡ್ ಬಂದಿದೆ. ಇದು 2ನೇ ವರ್ಷದ ಅದ್ದೂರಿ ದೀಪೋತ್ಸವ ಕಾರ್ಯಕ್ರಮ ಆಗಿದೆ. ಸ್ನೇಹಿತರೆ, ನಾವು ಎಲ್ಲ ಈ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಸಂಕ್ರಾಂತಿ ಹಬ್ಬ ಎಲ್ಲ ಮುಗಿಸ್ಕೊಂಡು ನೈಟು ಏನು ಒಂದು ದನಗಳ ಕಿಚಾಯಿಸೋ ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿ ಒಂದು ಪುಣ್ಯಕೋಟಿ ಕಟ್ಟೆ ಇದೆ. ಅಲ್ಲಿ ಬಹಳ ಚೆನ್ನಾಗಿ ಒಂದು ದೇವ್ರ ಪೂಜೆನ ಮಾಡಿದ್ರು ಅಂದನಪ್ಪ ಅವರು. ಬಹಳ ಖುಷಿ ಆಯ್ತು. ನಾವಂತೂ ಇದನ್ನ ನೋಡಿರ್ಲಿಲ್ಲ. ಈ ವರ್ಷನೇ ನಾನು ಇದನ್ನೆಲ್ಲ ನೋಡಿದ್ದು. ಒಂದು ಪೂಜೆ ಮಾಡಿ ಪುಣ್ಯಕೋಟಿನ ಒಂದು ಬೆಂಕಿಯಲ್ಲಿ ಆರಿಸಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ಒಂದು ಊರಲ್ಲಿ ಹಬ್ಬ ನಡೆದೋ ತರ ನಡೀತು. ನಾವು ಎಲ್ಲಾರು ಸೇರ್ಕೊಂಡ್ವಿ. ಆ ನಂತರ ಅಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಒಂದು ಏನು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಹೊಸದಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಈಗ 2ನೇ ವರ್ಷದ್ದು. ಅಲ್ಲಿ ಬಹಳ ಚೆನ್ನಾಗಿ ಒಂದು ದೀಪೋತ್ಸವ ಕಾರ್ಯಕ್ರಮ ಮುಗಿಸ್ಕೊಂಡು ಆನಂತರ ಚೌಡೇಶ್ವರಿ ತಾಯಿ ಇದ್ದಾರೆ. ಆ ಚೌಡೇಶ್ವರಿ ತಾಯಿ ಹತ್ರ ಹೋಗಿ ಅಲ್ಲೂ ಒಂದು ದೀಪ ಆರಾಧನೆ ಮಾಡಿ ಅಲ್ಲಿ ಮಹಾಮಂಗಳಾರತಿ ತಗೊಂಡು ಕೊನೆಯದಾಗಿ ಗ್ರಾಮ ದೇವತೆ ಊರಿನ ಮಧ್ಯದಲ್ಲಿದ್ದಾಳೆ, ಎಲ್ಲಾರ್ಗು ಆರೈಸುವಂತ ತಾಯಿ ಆ ಗ್ರಾಮ ದೇವತೆ ಮಡಿಲಲ್ಲಿ ನಾವೆಲ್ಲರೂ ಸೇರ್ಕೊಂಡ್ವಿ. ಅಲ್ಲಿ ಒಂದು ಪೂಜೆ ಪುರಸ್ಕಾರ ನಿಯಮವಾಗಿ ಆಗಿ ಆ ನಂತರ ಒಂದು ದೀಪಾರಾಧನೆ ಮಾಡಿದ್ವಿ. ಅಲ್ಲೇ ಊರ್ ಜನಕ್ಕೆಲ್ಲ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇಟ್ಕೊಂಡಿದ್ರು. ಸ್ನೇಹಿತರೆ, ನಮ್ಗಂತೂ ಬಹಳ ಖುಷಿ ಆಯ್ತು. ಊರಿನ ಜನ ಎಲ್ಲಾರು ಸೇರಿದ್ವಿ. ಅದ್ರ ಬಗ್ಗೆ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದೀನಿ. ಸ್ನೇಹಿತರೆ, ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇನ್ನ ಹೆಚ್ಚಿನ ಒಂದು ಕಾರ್ಯಕ್ರಮದ ವಿಡಿಯೋ ಬಗ್ಗೆ ನಾನು ಮಾಡ್ತೀನಿ. ಮತ್ತೆ ಈ ಒಂದು ಕಾರ್ಯಕ್ರಮಗಳು ಇಲ್ಲಿಂದ ಏನ್ ಮಾಡ್ಕೊಂಡ್ ಬಂದಿರ್ತಾರ ಸಂಪ್ರದಾಯದ ಪ್ರಕಾರ ಮುಂದಿನ ಪೀಳಿಗೆಗೆ ಯುವಕರು ಹಾಗೆ ಮಾಡ್ಕೊಂಡು ಹೋಗ್ಬೇಕು. ಭಗವಂತ ಎಲ್ಲಾರ್ಗು ಆರೋಗ್ಯ ಆಯುಷನ್ನು ಕೊಟ್ಟು ಅವ್ರ ಇಷ್ಟಾರ್ಥವನ್ನೆಲ್ಲ ಈಡೇರಿಸ್ಲಿ, ಸಮೃದ್ಧಿ ಮಾಡ್ಲಿ. ನಮ್ಮ ಊರು ಮಣಿಂಗನಹಳ್ಳಿ ನಮ್ಮ ಊರು, ನಮ್ಮ ಹೆಮ್ಮೆ. ನಮ್ಗೆ ಎಲ್ಲ ಒಂದು ಮಾಡ್ಕೊಟ್ಟಿರೋ ಅಂತ ನಮ್ಮ ಊರ್ಗೆ ನಾವು ಜೈಕಾರ ಹೇಳ್ತಾ ಈ ಕಾರ್ಯಕ್ರಮನ ನೋಡೋಣ. ಸ್ನೇಹಿತರೆ, ಮುತ್ತೀನಿ ನೀನು ಹಚ್ಚಕ ಅವ್ರದ್ದು ವಿಡಿಯೋ ಮಾಡ್ಬಿಡ್ತೀನಿ.
ಮಾಡೋ. ನಮ್ನ ಹಿಡಿದ್ಬಿಟ್ಟಿರ ನಮ್ನ ಎಡಿಟ್ ಮಾಡ್ಕೊಳ್ಳಿ. ಉಕ್ಕಣ ಹಿಡ್ದೆ ಪ್ರಸಾದ ತಿನ್ನಂತ ತಟ್ಟೆಗಳನ್ನು ಒಂದು ಡಬ್ಬ ಮಾಡಿದ್ವಿ. ಆ ಡಬ್ಬಗೆ ಹಾಕ್ಬಿಟ್ಟು ಇಲ್ಬೇಕಲ್ಲಿ ಎಷ್ಟು ಗಲೀಜ್ ಮಾಡ್ಬೇಡಿ. ಹಾಗೇನೆ ನಾವು ಏಳುವರೆಗೂ ಸಹ ಯಾರು ದೀಪವನ್ನು ಹಚ್ಚಬಾರ್ದು. ವಿಶೇಷವಾಗಿ ಮಹಿಳೆಯರೇ ದೀಪ ಹಚ್ಚಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಂಜುನಾಥ್ ಅವರು ರಾಮನವರ ಮಗ ಬಸಪ್ಪಗ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಎಲ್ಲ ಗ್ರಾಮಸ್ಥರಲ್ಲಿ ವಿನಂತಿ, ಇನ್ನೇನು ಮಹಾಮಂಗಳಾರತಿ ಪ್ರಾರಂಭವಾಗಿದೆ, ಅದು ಕೊನೆ ಅಂತಿಮ ದೀಪೋತ್ಸವ ಬರ್ತಾ ಇದೆ. ಅದು ಬಂದ್ಮೇಲೆ ಎಲ್ಲ ಮಹಿಳೆಯರು ದೀಪವನ್ನು ಹಚ್ಚಬೇಕು. ಹಚ್ಚಿದ ನಂತರ ಸರತಿ ಸಾಲಿನಲ್ಲಿ ನಿಧಾನವಾಗಿ ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಮೊದಲಿಗೆ ನಿಮಗೆ ಅರಿಶಿಣ ಕುಂಕುಮ ಬಳೆ ಇದೆ, ಅದನ್ನ ಸ್ವೀಕಾರ ಮಾಡಿ ಮತ್ತೆ ಎಳ್ಳು ಸ್ವೀಕಾರ ಮಾಡಿ ಪ್ರಸಾದವನ್ನು ನಿಧಾನವಾಗಿ ಸ್ವೀಕರಿಸಬೇಕು. ಎಲ್ಲ ದೇವಸ್ಥಾನದ ಪ್ರಸಾದ ಒಂದೇ ಕಡೆ ಸಿಕ್ಕಿದೆ, ದಯವಿಟ್ಟು ಸಾವಧಾನವಾಗಿ ನಿಧಾನವಾಗಿ ಸ್ವೀಕಾರ ಮಾಡಬೇಕು. ಮತ್ತೆ ಕೊನೆಯಲ್ಲಿ ಅನ್ನ ಸಾಂಬಾರು ಸಹ ಇದೆ, ಅದೆಲ್ಲವನ್ನು ಪಡೆದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮಗೆ ಪ್ರಾರ್ಥನೆ. ಈ ಒಂದು ಸಾಲಿನಲ್ಲಿ ವಯೋವೃದ್ಧರಿಗೆ ದೀಪವನ್ನು ಹಚ್ಚಬೇಕಾಗಿ ನಮ್ಮಲ್ಲಿ ಮನವಿ. ಪ್ರತಿಯೊಂದು ಮಹಿಳೆಯರು ಸಹ ಒಂದು ದೀಪವನ್ನು ಕೊಡಬಾರ್ದು, ಎಲ್ಲರೂ ಒಂದೇ ಹಚ್ಚಬೇಕು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಿದ್ದಣ್ಣನವರು 200 ರೂಪಾಯಿಗಳನ್ನ ನೀಡಿದ್ದಾರೆ. ಅವರಿಗೆ ಗ್ರಾಮ ದೇವರ ಮನವರ ಆಶೀರ್ವಾದ ಸದಾಗಿರಲಿ ಅಂತ ಬೆಳೆಸ್ತಾ ಇದ್ದೇವೆ. ಹಬ್ಬಕ್ಕೆ ದೀಪಕ್ಕ ಹಾಕಿ ಬಂದಿದ್ವಿ. ಹಾಡ್ರಿ ಯಾರು ಎಲ್ಲರೂ ಎಷ್ಟು ಮಂದಿ ನೋಡೋಣ. ನೀವೆಲ್ಲ ಎಷ್ಟು ಕೊಟ್ಟಿದ್ರ ಇಷ್ಟು ಹಾಕಿ. ಅವೆಲ್ಲ ಡಿಗ್ರೇಡ್ ಮಾಡಬಾರ್ದು.
ದೇವಸ್ಥಾನ ಆವರಣದಲ್ಲಿ ದೀಪವನ್ನು ಹಚ್ಚಿದಂತಹ ಮಹಿಳೆಯರು ದೇವಸ್ಥಾನದ ಎಡಭಾಗದಲ್ಲಿ ಹೋಗಿ ದೀಪಗಳ ಮಧ್ಯದಲ್ಲಿ ಹಾದು ಹೋಗಿ ದೇವಸ್ಥಾನದ ಮುಂಭಾಗದ ಎಡಭಾಗದಲ್ಲಿ ಹೋಗಿ ದೇವಿಯ ದರ್ಶನ ಪಡೆದು ಆಚೆ ಬಂದು ಗಂಧ ಬಳೆ ಅರ್ಶಿನ ಕುಂಕುಮ ಎಳ್ಳು ಬೆಲ್ಲ ಹಾಗೆ ವಿಶೇಷ ಪ್ರಸಾದ ವ್ಯವಸ್ಥೆ ಇದೆ. ಹಾಗೆ ನೀವು ಒಂದು ಸರತಿ ಸಾಲಿನಲ್ಲಿ ನಿಲ್ಬೇಕೆಲ್ಲರೂ. ವಯೋವೃದ್ಧರಿಗೆ ಒಂದು ಯುವಕರು ಸಹಾಯ ಮಾಡ್ಬೇಕು ಅವ್ರಿಗೆ. ಹಿಡ್ಕೊಂಬಿಟ್ಟೆ ಎಲ್ಲ ಒಂದು ರೌಂಡ್ ಬಂದೆ. ಹ್ಮ್ ಹ್ಮ್ ಅದೇ ಮಕ್ಕ ದೀಪ ಹಚ್ಚಿದಂತ ಎಲ್ಲಾ ಮಹಿಳೆಯರು ಸರತಿ ಸಾಲಿನಲ್ಲಿ ಯಾರು ಸಹ ಹಾಗೆ ಹೋಗ್ಬಾರ್ದು, ಎಲ್ಲಾರು ಲೈನ್ ಅಲ್ಲಿ ಹೋಗ್ಲಿ. ಮಳೆ ಇಸ್ಕೊಂಡ್ರಪ್ಪ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಚೆನ್ನೇಗೌಡರು ಚೆನ್ನಯ್ಯ ಮನೆ 500 ರೂಪಾಯಿಗಳನ್ನು ನೀಡುತ್ತಾರೆ. ಹಾಗೆ ಗಂಗೂಡಯ್ಯನವರು ಕುಟುಂಬದವರು 201 ರೂಪಾಯಿಗಳನ್ನು ನೀಡುತ್ತಾರೆ. ಹಾಗೆ ನಮ್ಮ ಗ್ರಾಮದ ಅವರು ನೀಡುತ್ತಾರೆ. ಇವರಿಗೆ ನಮ್ಮ ಗ್ರಾಮದ ಎಲ್ಲ ದೇವರು ಆಶೀರ್ವಾದ ಇದೆ. ಅರಿತವರ್ಯಾರೋ ದೇವ್ ಪ್ರಸಾದ ಯಾವ್ದು ಬೇಡ ಅಂತ ಹಿಡೀಲಿ. ಇನ್ನೊಂದ್ಸರಿ ಬಂದು ಹಾಕ್ಸ್ ನೋಡೋಗಿತ್ತು ಹೇಳು. ರಜೆ ಈ ಕಡೆಗೆ ನೋಡ. ಹಾಕ್ತೀನಿ. ಇನ್ನೊಂದು ಬಾರಿ ಬಂದು ಪ್ರಸಾದವನ್ನು ಸೇರಬೇಕು. ಎಲ್ಲರೂ ಸಹ ಸಂತೃಪ್ತಿಯಿಂದ ಪ್ರಸಾದವನ್ನು ಸೇರಬೇಕು. ಯಾರು ಸಹ ಟೇಸ್ಟ್ ಮಾಡಬಾರ್ದು. ಒಂದು ಭಾಗದಲ್ಲಿ ಡಬ್ಬದ ವ್ಯವಸ್ಥೆ ಇದೆ. ಎಲೆಗಳನ್ನು ಆ ಡಬ್ಬದಲ್ಲಿ ಹಾಕ್ಬೇಕು, ಇಲ್ಲದಲ್ಲಿ ಹಾಕ್ಬೇಡಿ. ಬಂದಂತಹ ಭಕ್ತಾದಿಗಳಿಗೆಲ್ಲರೂ ಸಹ ಎಲ್ಲರಿಗೂ ವಿಶೇಷವಾದಂತಹ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಲ್ಲರೂ ಪಡೆಯಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ತಿನ್ನಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಎಲ್ಲಾರ್ಗು ಭಗವಂತ ಒಳ್ಳೇದ್ ಮಾಡಿ. ನಮ್ಮ ಊರಿನ ಗ್ರಾಮ ದೇವತೆಗಳು ಲಕ್ಷ್ಮೀ ನರಸಿಂಹಸ್ವಾಮಿ, ತಿಮ್ಮರಾಯ ಸ್ವಾಮಿ, ಭಗವಂತ ಎಲ್ಲಾರ್ಗು ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡ್ಲಿ. ಹೆಚ್ಚಿನ ಇದೇ ತರ ಕಾರ್ಯಕ್ರಮಗಳನ್ನ ನಮ್ಮ 3 ಜನ ಎಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ಮಾಡ್ಲಿ ಅಂತ ಹೇಳ್ತಾ ನಾ 2 ಮಾತನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಹರಿ ಓಂ ಹರೇ ಶ್ರೀನಿವಾಸ.